ಅದೇ ಮತ್ತೆ ಸೊಸೆ ಮುದ್ದು ಅಂತ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ? ಹೌದೌದು, ನೀವಿಷ್ಟು ಹೇಳಿದ್ಮೇಲೆ ನಾನ್ ಮನೆಗ್ ಬರಕ್ ರೆಡಿ. ಗೊತ್ತಿತ್ತು ನನ್ನ ಸೊಸೆ ಮುದ್ದು ನನ್ನ ಮಾತು ಮೀರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೇನ ಒಳ್ಳೆ ಹೀಗೆ ಮುಖ ನೋಡ್ತಾ ನಿಂತಿದೆ. ಬಾ ಬಾ ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬಾ. ಒಂದ್ ನಿಮಿಷ ಮಾವ, ಈ ಸಂಧ್ಯಾ ಹೀಗೆಲ್ಲ ಕರ್ದ್ ಕೂಡ್ಲೆ ಬರಲ್ಲ. ನಾನ್ ಬರ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಇದೆ. ಕಂಡೀಷನ್ ಏನು ಅಂತ ಹೇಳಮ್ಮ, ಮಾಡೋಣ. ನಾನ್ ಹಿಂದಿನ ಸಲ ಕಷ್ಟಪಟ್ಟು ಅಮ್ಮನ ಹತ್ರ ಇಸ್ಕೊಂಡ್ ಬಂದಿದ್ ಹಣ ಇತ್ತಲ್ಲ, ಯಾವ್ದು ಸೊಸೆ ಮುದ್ದು? ಹೀಗ್ ಹೇಳಿದ್ರೆ ಹೇಗ್ ಮಾವ? ಒಂದೊಂದ್ ಪೈಸೆಗೂ ಲೆಕ್ಕಾಚಾರ ಇರುತ್ತಲ್ವಾ ನಿಮ್ ಹತ್ರ? ಪ್ರಿಯಾಂಕನ್ ಮದ್ವೆಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡು. ಪ್ರಸಾದ್ ಜೈಲಲ್ಲಿದ್ದಾರೆ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಕಿತ್ಕೊಂಡ್ರಲ್ಲ, ಆ ದುಡ್ಡು. ಅದ್ ನನಗ್ ವಾಪಸ್ ಬೇಕು. ಇವಳು ತಂದಿರೋ 10 ಲಕ್ಷ ರೂಪಾಯಿನ ನಾನ್ ಲಪ್ಟಾಯಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಳು ನನ್ನ ಹತ್ರನೇ ದುಡ್ಡು ಕೀಳೋ ಪ್ಲಾನ್ ಮಾಡ್ತಿದ್ದಾಳಲ್ಲ. ಕೇಳಿಸ್ತಾ ಮಾವ? ನೀವ್ ಆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಬರೋದು, ಇಲ್ಲ ಅಂದ್ರೆ ಇಲ್ಲ. ಸರಿನಮ್ಮ, ಎಲ್ಲ ಕೂತು ನಿಧಾನವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈಗ ಮೊದಲು ನಿನ್ ಮನೆಗೆ ನಡಿ. ಈಗ ತಕ್ಷಣಕ್ಕೆ ಬರ್ಬೇಕು ಅಂದ್ರೆ ಆಗಲ್ಲ ಮಾವ, ನನಗ್ ಸ್ವಲ್ಪ ಕೆಲ್ಸ ಇದೆ. ನೀವ್ ಹೊರಡಿ, ನಾಳೆ ಬರ್ತೀನಿ. ಅಲ್ಲ, ಏನ್ ಕೆಲಸ ಸೊಸೆ ಮುದ್ದು ನಿನಗೆ? ಎಲ್ಲ ಹೇಳಕ್ ಆಗಲ್ಲ ಮಾವ, ನೀವ್ ಹೋಗಿರಿ, ನಾಳೆ ಬರ್ತೀನಿ ಅಂತ ಹೇಳದ್ನಲ್ಲ. ಬೇರೆ ಟೈಮ್ನಲ್ಲಿ ಹೀಗೆ ಮಾತಾಡಿದ್ರೆ ಸರಿಯಾಗಿ ವಿಚಾರಿಸ್ಕೊತಿದ್ದೆ. ಆದ್ರೆ ಅವಳ ಹತ್ರ ಲಕ್ಷ್ಮೀ ದೇವಿ ಕೂತಿದ್ದಾಳಲ್ಲ, ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡಿರೋ ಹಾಗಾಗಿದೆ. ಆ ದುಡ್ಡು ನನ್ನ ಕೈಗೆ ಸೇರ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಮಾವ, ನನಗ್ ಲೇಟ್ ಆಗ್ತಿದೆ. ಆಯ್ತಮ್ಮ, ನಾಳೆ ಮನೆಗೆ ಬನ್ನಿ. ಮತ್ತೊಂದ್ಸಲ ನಿನ್ನ ಮನೆ ತುಂಬಿಸ್ಕೊತೀನಿ. ತಪ್ಪು ಯಾರ ಕಡೆಯಿಂದ ಆಯ್ತು ಅಂತ ಯೋಚಿಸೋದಕ್ಕೆ ಮುಂಚೆ ಅದು ನಿಜವಾಗ್ಲೂ ತಪ್ಪ ಅಂತ ಯೋಚಿಸ್ಬೇಕಲ್ವಾ? ನೋಡು, ನನ್ನ ಮನಸ್ಸಲ್ಲಿ ತುಳಸಿಯವ್ರ ಬಗ್ಗೆ ಯಾವುದೇ ಭಾವನೆ ಇರ್ಬೋದು, ಆದರೆ ಅವರದು ನಿಷ್ಕಲ್ಮಶ ಸ್ನೇಹ. ಅವರ ಬಗ್ಗೆ ಅಭಿಯಾಗಿ ಮಾತಾಡಿದ್ ಕೇಳಿ ತುಂಬ ನೋವಾಯಿತು. ಅವರಿಗೆ ತಮ್ಮ ಬಗ್ಗೆ ಪೇಪರ್ನಲ್ಲಿ ಹೀಗೆಲ್ಲ ಬಂದಿತ್ತು ಅಂತ ಗೊತ್ತಾದರೆ ತಡ್ಕೋತಾರ? ಇದನ್ನೆಲ್ಲ ನೋಡ್ತಿದ್ರೆ ನಾನು ಅವ್ರ ಹತ್ರ ನನ್ನ ಭಾವನೆಗಳನ್ನು ಹೇಳ್ಕೊಳ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ಲ ಮಹೇಶ, ನನ್ನ ಮನಸ್ಸಲ್ಲೂ ತುಳಸಿಯವ್ರ ಬಗ್ಗೆ ಸ್ನೇಹ ಮಾತ್ರ ಇದ್ದಿದ್ದರೆ ನಾನಿವತ್ತು ಎಲ್ಲರ ಎದುರಲ್ಲಿ ಧೈರ್ಯವಾಗಿ ಮಾತಾಡ್ತಿದ್ದೆ, ಇಲ್ದಿರೋದನ್ನೆಲ್ಲ ಹೇಳ್ಬಿಡಿ ಅಂತಿದ್ದೆ. ಆದರೆ ಹಾಗೆ ಮಾತಾಡೋ ನೈತಿಕತೆಯನ್ನು ನಾನು ಉಳಿಸ್ಕೊಂಡಿಲ್ಲ ಮಹೇಶ. ಹಾಗಂತ ಈ ವಿಷಯನ ತುಳಸಿಯವ್ರು ಹೇಳ್ಬಿಟ್ಟಿದ್ದಿದ್ರೆ ಈಗ ಅವರನ್ನು ಫೇಸ್ ಮಾಡೋ ಧೈರ್ಯನೂ ನನಗಿರ್ತಿರ್ಲಿಲ್ಲ. ಏನೇ ಆಗಲಿ ಈ ವಿಷಯನ ನಾನು ಅವ್ರ ಹತ್ರ ಹೇಳ್ಕೋಬಾರ್ದು, ಅದು ನನ್ನ ಮನಸ್ಸಲ್ಲೇ ಉಳಿಲಿ.
ಮಾವ, ಹಾಂ ಪೂರ್ಣಿ. ಏನು ಇಷ್ಟು ಬೇಗ ರೆಡಿ ಆಗ್ತಿದ್ದೀರಾ? ಹಾಂ, ಸ್ವಲ್ಪ ಕೆಲಸ ಇತ್ತು, ಕೆಲವು ಫೋನ್ ಕಾಲ್ಸ್ ಮಾಡೋದಿತ್ತು. ನಿನ್ನೆನೇ ಮಾಡಬೇಕಾಗಿತ್ತು, ಆದರೆ ನಿನ್ನೆ ಬಂದಮೇಲೆ ಏನೇನೋ ಆಯ್ತಲ್ಲ, ಅದಕ್ಕೆ ಬೇಗ ಹೋಗಿ ಮಾಡೋಣ ಅಂತ. ಪೂರ್ಣಿ, ನಿನ್ನೆ ನಾನು ಈಗ ಅದೇ ವಿಷಯ ಮಾತಾಡಕ್ಕೆ ಬಂದೆ ಮಾವ. ನಿನ್ನೆ ರಾತ್ರಿ ಎಲ್ಲರೂ ಕೋಪದಲ್ಲಿದ್ರು. ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಅದು ಇನ್ನೇನೋ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಅಭಿ ಆಗಲಿ ನಿಮ್ಮ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು. ನೊಂದ್ಕೋಬೇಡಿ ಪ್ಲೀಸ್. ಇದೇನು ಹೊಸ್ತಾ ಪೂರ್ಣಿ? ನನಗೆ ನನ್ನ ಬಗ್ಗೆ ಹೀಗಂದ್ರಲ್ಲ ಅನ್ನೋದಕ್ಕಿಂತ ತುಳಸಿಯವ್ರ ಬಗ್ಗೆ ಚಿಂತೆ ಆಗಿದೆ. ಅವರು ಮೊದಲೇ ಸೂಕ್ಷ್ಮ, ಇದನ್ನೆಲ್ಲ ಹೇಗೆ ತಗೋತಾರೋ? ನನಗೂ ಅದೇ ಟೆನ್ಷನ್ ಮಾವ. ಇರೋದ್ರಲ್ಲಿ ಅವ್ರ ಮುಖ ಒಂದು ಕಾಣಿಸ್ತಿಲ್ಲ. ಅವ್ರ ಮನೆಯಲ್ಲಿ ತುಳಸಿಯವ್ರಿಗೆ ಈ ವಿಚಾರ ಗೊತ್ತಾಗ್ತಿರೋ ಹಾಗೆ ಮುಚ್ಚಿಟ್ಟಿದ್ದಾರೆ ಪೂರ್ಣಿ. ಸದ್ಯ ತುಳಸಿ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದೇ ಇರೋವಾಗ ನೋಡ್ಕೋಬೇಕು ಮಾವ. ಹ್ಞೂ ಪೂರ್ಣಿ, ಪಾಪ ತಮ್ಮ ಮನೆ, ತಮ್ಮ ಮಗ, ಮಾವ, ಸೊಸೆ ಅಂತ ಆರಾಮಾಗಿದ್ರು. ಈಗ ನನ್ನ ಸ್ನೇಹ ಮಾಡಿ ಅವ್ರ ಹೆಸರು ಹಾಳಾಗುವಾಗಾದರೆ ನೋವಾಗುತ್ತೆ. ನಿಮ್ಮ ಇದೇ ಗುಣ ಮಾವ ನನಗಿಷ್ಟ ಆಗೋದು. ನಿಮಗೆ ನೋವಾಗಿದ್ರು ಅದನ್ನು ತೋರಿಸ್ಕೊಳ್ದೆ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಬಯಸ್ತೀರ. ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟು ದಿನ ಏನೇ ತೊಂದರೆ ಬಂದರೂ ನಿಮ್ಮ ಒಳ್ಳೆ ಗುಣ ನಿಮ್ಮನ್ನು ಕಾಪಾಡಿದೆ, ಮುಂದೆನೂ ಕಾಪಾಡುತ್ತೆ. ನೀನು ಹೀಗೆ ಸಮಾಧಾನ ಮಾಡ್ತಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ದತ್ತ ಹೇಳಿರೋ ಹಾಗೆ ಈ ವಿಚಾರ ತುಳಸಿಯವರಿಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋಣ ಅಷ್ಟೇ. ಹೌದು ಮಾವ, ನಿಜ ಹೇಳಬೇಕು ಅಂದರೆ ಈ ವಿಷಯನ ಶಾರ್ವರಿ ಅತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನೂರು ವರ್ಷ ಆಯ್ಸು ನಿನಗೆ ಶಾರ್ವರಿ. ಬಾ. ಭವ, ನಿನ್ನೆ ಆಗಿರೋ ವಿಷಯ ದೊಡ್ಡದಾಗದೇ ಇರೋ ಹಾಗೆ ನಾವೇ ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ನೀನೇನಾ ಈ ಕಡೆ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ದತ್ತ. ನೀವೇನು ವಾಕಿಂಗಾ? ಇಲ್ಲ, ರಂಗೋಲಿ ಬಿಡಿಸ್ತಾ ಇದ್ದೆ. ಇಷ್ಟು ಬೇಗ ವಾಕಿಂಗಾ? ನಿದ್ರಾದೇವಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ತಾಂಬೂಲ ಕೊಟ್ಟು ಅಕ್ಷತೆ ಕೊಟ್ಟು ಕರೆದ್ರು ನನ್ನ ಹತ್ರ ಬರೋಲ್ಲ. ಮನೆಗೆ ಡ್ರಾಪ್ ಮಾಡ್ಲಾ? ನಾ ಬಂದಿರೋದು ವಾಕಿಂಗ್ಗೆ, ನಿನ್ನ ಜೊತೆ ಜಾಲಿ ರೈಡ್ಗಲ್ಲ. ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಂದ್. ನಿನ್ನೆ ಪೇಪರ್ ವಿಷಯಕ್ಕೆ ದತ್ತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ. ಅದಕ್ಕೆ ಏನಾದರೂ ಪಾರ್ಕ್ ಮಾಡಾಗಿದ್ರೆ ಸ್ವಲ್ಪ ದಯಮಾಡಿಸಿ. ದತ್ತ, ಹೇಳು, ಸಂಗಾತಿ ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಲ್ಲ, ಈಗ ಯಾಕೆ ಆ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಹಾಗೆ ಕೇಳಿದೆ. ಚಿಕ್ಕ ವಯಸ್ಸಲ್ಲೇ ನನ್ನ ಹೆಂಡ್ತಿನ ಕಳ್ಕೊಂಡೆ. ಮಗ ಇದ್ದ, ಅವನಿಗೆ ಮದುವೆ, ಮಕ್ಕಳು ಅಂತಾಯಿತು. ಮಗ ತೀರ್ಕೊಂಡ್ಮೇಲೆ ಮನೆ, ಸೊಸೆ, ಮೊಮ್ಮಕ್ಕಳ ಜವಾಬ್ದಾರಿ ಅಂತ ಆಯಿತು. ನನಗೆ ಯಾವತ್ತೂ ಒಂಟಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತಂದರೆ ತುಳಸಿ ಅಂಥ ಸೊಸೆನ ಮನೆ ತುಂಬಿಸ್ಕೊಂಡಿದ್ದೆ ನಾನು. ಮಗ ಹೋದರೂ ಜೊತೆಗೆ ಮಗಳಿದ್ದಾಳೆ ಅನ್ನೋ ಥರ ನೋಡಿಕೊಂಡ್ಳು ಅವಳು. ನಮ್ಮನ್ನು ಎಲ್ಲರೂ ಕಡೆಗಣಿಸಿದಾಗ, ಬೆಲೆ ಕೊಡ್ತಿಲ್ಲ ಅಂತಂದಾಗ ಒಂಟಿ ಅನ್ಸೋಕೆ ಶುರುವಾಗತ್ತಂತೆ.
ಆದರೆ ನಾನು ಒಂಟಿ ಅನ್ಸೋದಕ್ಕೆ ತುಳಸಿ ಯಾವತ್ತೂ ಬಿಡಲೇ ಇಲ್ಲ. ಬೆಳಿಗ್ಗೆ ದೋಸೆಗೆ ಏನು ಚಟ್ನಿ ಮಾಡಲಿ ಅನ್ನೋದರಿಂದ ಹಿಡಿದು ಕೆಲಸ ಸಿಕ್ಕಿದೆ ಸೇರಿಕೊಳ್ಳ ಅನ್ನೋವರೆಗೂ ಎಲ್ಲ ನಾನು ಕೇಳೇ ನಿರ್ಧಾರ ಮಾಡ್ತಿದ್ಲು. ಹಾಗಂತ ಅವಳಿಗೆ ನಿರ್ಧಾರ ಮಾಡೋ ಯೋಗ್ಯತೆಯೇ ಇಲ್ಲ ಅಂತಲ್ಲ. ನನ್ನ ಸೊಸೆ ನನ್ನ ಹತ್ರ ಎಲ್ಲ ಕೇಳ್ತಾಳಲ್ಲ ಅಂತ ಅನ್ನೋ ಸಮಾಧಾನ ನನಗಿರಲಿ ಅಂತ ಹಾಗೆ ಮಾಡ್ತಾ ಇದ್ಲು. ತುಳಸಿ ತೋರಿಸೋ ಕಾಳಜಿ ಪ್ರೀತಿನಲ್ಲಿ ನನಗೆ ಯಾವತ್ತೂ ನಾನು ಒಂಟಿ ಅಂತ ಅನ್ನಿಸ್ಲೇ ಇಲ್ಲ ಕಣೋ. ನನಗೆ ಸ್ವಂತ ಮಗಳಿದ್ರೂ ಅವಳು ಇಷ್ಟು ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ಲ. ಹಾಗೆ ನೋಡ್ಕೊಂಡ್ಲು. ನನಗಿಂಥ ಜೀವನ ಸಿಕ್ಕಿತ್ತು ಅಂತ ಬೇರೆ ಎಲ್ರಿಗೂ ಇಂಥದ್ದೇ ಜೀವನ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನಗೆ ಯಾವತ್ತಾದರೂ ನೀನು ಒಂಟಿ ಅಂತ ಅನಿಸಿತಾ ಮಾಧವ? ಜೊತೆಗೊಬ್ಬ ಸಂಗಾತಿ ಬೇಕು ಅಂತ ಅನಿಸಿತಾ? ಮಾಡಬೇಕಾಗಿರೋದು ಇಷ್ಟೇ ಸಂಧ್ಯಾ. ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸೇಲ್ ಮಾಡಬೇಕು. ಕಸ್ಟಮರ್ಸ್ಗಳಿಗೆ ಇದೇ ಪ್ರಾಡಕ್ಟ್ಸ್ ತಗೊಳ್ಳೋ ಥರ ಬೆಣ್ಣೆ ಹಚ್ಚಬೇಕು. ಬೇಕಿದ್ರೆ ನೀನು ಈ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡಿ ನೋಡು, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಫೌಂಡೇಶನ್ ಆಸಮ್ ಆಗಿದೆ ಕಣೆ. ಅಲ್ವೇ, ಇಷ್ಟೊಂದು ಬ್ರ್ಯಾಂಡ್ ಇದೆ, ಇವಾಗೆಲ್ಲ ಇದನ್ನೆಲ್ಲ ಯಾರೇ ತಗೋತಾರೆ? ಅಷ್ಟು ಪ್ರಾಡಕ್ಟ್ಗಳ ಮಧ್ಯೆನೂ ನಮ್ಮ ಪ್ರಾಡಕ್ಟ್ಗಳನ್ನ ತಗೊಳ್ಳೋ ಹಾಗೆ ಮಾಡೋದೇ ನಿನ್ನ ಕೆಲಸ. ನನಗೆ ಜಾಸ್ತಿ ಹಣ ಹಾಕುವಷ್ಟು ಅನುಕೂಲ ಇರಲಿಲ್ವೇ. ನಮ್ಮ ಅತ್ತೆ ಮಾವನು ಹೆಲ್ಪ್ ಮಾಡಲಿಲ್ಲ. ನಾನು ಹಾಕಿದ್ದೆ ಸ್ವಲ್ಪ, ಅದು ಡಬಲ್ ಆಗಿದೆ. ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತಿದೆ. ಸೀರಿಯಸ್ಲಿ ಇಷ್ಟೊಂದೆಲ್ಲ ಲಾಭ ಇದೆಯೇ? ಹ್ಞೂ ಕಣೆ, ನಿಜ ಹೇಳಬೇಕು ಅಂದರೆ ನಾನೇನಾದರೂ ಜಾಸ್ತಿ ಹಣ ಹಾಕಿದರೆ ಇಷ್ಟೊತ್ತಿಗೆ ಒಂದು ಅರ್ಧ ಸೈಟ್ ಆದರೂ ತೊಗೊಂಡ್ಬಿಡ್ತಿದ್ದೆ. ನಿನಗೂ ಅಷ್ಟೇ ಸಂಧ್ಯಾ, ನೀನು ಎಷ್ಟು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದ್ರ ಮೇಲೆ ಕಂಪ್ನಿ ನಿಂಗೆ ಮೆಂಬರ್ಶಿಪ್ ಕೊಡುತ್ತೆ. ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅಂಥವ್ರಿಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಕಣೆ. ಹಾಗೆ ಬೇರೆ ಇದೆಯಾ? ಕಂಪ್ನಿ ಇರೋದು ಎಲ್ಲಿ ಅಂದೆ? ಟ್ರಸ್ಟ್ ವರ್ತಿ ತಾನೆ? ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಿಂಗೆ? ಕಂಪ್ನಿ ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ. ಇಲ್ಲೊಂದು ಬ್ರಾಂಚ್ ಇದೆ. ಆಫೀಸ್ಗೇನು ಹೋಗೋದು ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾಡೋ ಕೆಲಸ. ಸರಿ ಕಣೆ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಒಂದು 50,000 ಹಾಕ್ತೀನಿ. ಲಾಭ ಬಂದರೆ ಆಮೇಲೆ ನೋಡೋಣ. ತಲೆ ಕೆಟ್ಟಿದ್ದೀರ ನಿನಗೆ? ಡಬಲ್ ಲಾಭ ಬರುತ್ತೆ ಅಂದ್ರೂ 50,000 ಅಂತಿದ್ಯಲ್ಲ. ನನ್ನ ಹತ್ರ ಏನೋ ಹಣ ಇರಲಿಲ್ಲ, ನಿನ್ನ ಹತ್ರ ಇದೆ ತಾನೆ. ನೀನು ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟರ್ನ್ಸ್ ಬರೋ ಥರ ನಮ್ಮ ಬಾಸ್ ಹತ್ರ ಹೇಳಿ ಮಾಡಿಸ್ತೀನಿ. ಒಂದೇ ಸಲ ಲೈಫಲ್ಲಿ ಸೆಟ್ಲ್ ಆಗೋ ಅವಕಾಶ ಸಿಕ್ಕಿದೆ, ಬಿಡ್ತೀಯಾ? ಹಾಗಂತೀಯಾ? ಹ್ಞೂ ಕಣೆ, ಡೌಟೇ ಬೇಡ. ತಗೋ, ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ. ನನ್ನ 50 ಮೆಂಬರ್ ಮಾಡಿಬಿಡು. ಸೂಪರ್ ಕಣೆ. ಇದು ನೋಡು ಸಂಧ್ಯಾ ಲೆವೆಲ್ ಅಂದ್ರೆ. ಇವತ್ತೇ ಎಲ್ಲ ಪ್ರೊಸೀಜರ್ಸು ಸ್ಟಾರ್ಟ್ ಮಾಡೋಣ. ಹಾಗೇನಿಲ್ಲ ಬ್ರೋ, ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ನೀನು ನ್ಯೂಸ್ ಪೇಪರ್ ಬಂದಿದ್ದ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ ತಾನೆ? ತಲೆ ಕೆಡ್ಸ್ಕೊಂಡು ಏನು ಯೂಸು ಬ್ರೋ? ನೀನು ಅಟ್ಲೀಸ್ಟ್ ಅಮ್ಮನ ನೋಡಿದ್ಯಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಾ, ಅದೆಲ್ಲ ನಿನಗೆ ನೆನಪಿದೆ. ಆದರೆ ನನಗೆ ಅದು ಯಾವುದೂ ನೆನಪಿಲ್ಲ.
ಅದಕ್ಕೆ ಅನಿಸುತ್ತೆ ಚಿಕ್ಕ ವಯಸ್ಸಿಂದ ನಂಗೆ ಯಾವ ಎಮೋಷನ್ಸು ಬರಲೇ ಇಲ್ಲ. ಈಗ ಬಿಸ್ನೆಸ್ಸೇ ನನ್ನ ಎಮೋಷನ್ ಅಂತ ಏನೋ ಮಾಡೋಕ್ಕೆ ಹೋದೆ, ಇನ್ನೇನೋ ಆಯ್ತು. ಬಿಸ್ನೆಸ್ ಹೀಗಾಯಿತು, ಹೋಗಲಿ ಪರ್ಸ್ನಲ್ ಲೈಫಲ್ಲಾರು ಮದುವೆ ಆಗಿ ಸೆಟ್ಲಾಗಿ ನೆಮ್ಮದಿಯಾಗಿರೋಣ ಅಂದ್ಕೊಂಡ್ರೆ ಈಗ ಈ ಪೇಪರ್ ವಿಚಾರದಿಂದ ದೀಪಿಕಾ ಮನೆಯವ್ರು ಏನು ಅನ್ಕೋತಾರೆ ಹೇಳು? ಇದರಿಂದ ಮದುವೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಪ್ರೊಫೆಷ್ನಲಿ ಪರ್ಸ್ನಲಿ ಎರಡೂ ಕಡೆ ನಾನು ಫೇಲ್ಯೂರ್ ಆಗೋಗ್ತೀನಿ ಬ್ರೋ. ಕಾಮ್ ಡೌನ್ ಅಭಿ, ನಿನ್ಗೆ ಇಷ್ಟೆಲ್ಲ ಆಗೋದಿಕ್ಕೆ ನಾನು ಬಿಡ್ತೀನಾ? ನಾನು ನಿನ್ನ ಅಣ್ಣ ಕಣೋ. ಮಗನ ಮದುವೆ ಮಾಡ್ತಿರೋ ಈ ಕಾಲದಲ್ಲಿ ತಾವು ಹೇಗಿರ್ಬೇಕು ಅನ್ನೋ ಸೆನ್ಸು ಡ್ಯಾಡ್ಗಿರ್ಬೇಕಿತ್ತು. ಅವರಿಗೆ ಯಾಕೆ ಕನ್ಸರ್ನ್ ಇಲ್ಲ? ಯಾರ್ಯಾರ ಜೊತೆ ಸುತ್ತಾಡ್ತಾ ಇದ್ರೆ ನೀನೇನು ಮಾಡೋಕ್ಕಾಗುತ್ತೆ ಬ್ರೋ? ಅವ್ರ ವಿಷಯ ನನಗೆ ಬೇಡ. ಮೊದಲಿಂದಾನು ನಾನು ಅವರಿಂದ ದೂರ ಇದ್ದೆ. ಈಗ ಇಂಥದ್ದೆಲ್ಲ ಮಾಡಿ ಅವ್ರು ನನ್ನಿಂದ ಇನ್ನೂ ದೂರ ಆಗ್ತಿದ್ದಾರೆ ಅಷ್ಟೇ. ಆದರೆ ಅವ್ರು ಯಾವುದೇ ಬಿಹೇವಿಯರು ನಿನ್ನ ಲೈಫಲ್ಲಿ ಯಾವುದೇ ಪರಿಣಾಮ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆರ್ ಯು ಶ್ಯೂರ್? ನಾನು ನಿನ್ನ ನಂಬಲಾ? ನಂಬಿಕೆ ಬರ್ತಿಲ್ಲ ಅಂದ್ರೆ ಕೇಳು. ನೀನು ಅನ್ಕೊಂಡಿದ್ಯಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ನಿನ್ಗೆ ಯಾವತ್ತೂ ಬೇಜಾರಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಬರೀ ಮಾತಲ್ಲ ಅಭಿ, ನನ್ನ ಪ್ರಾಮಿಸ್. ಅಣ್ಣ ತಮ್ಮನ್ ಮಾಡ್ತಿರೋ ಪ್ರಾಮಿಸ್ ಅಲ್ಲ, ಅಮ್ಮ ಮಗನ್ ಮಾಡ್ತಿರೋ ಪ್ರಾಮಿಸ್ ಅನ್ಕೋ. ಇದು ಧಾರೆ ಟೈಮಲ್ಲಿ ಉಟ್ಕೊಳ್ಳ? ಸ್ವಲ್ಪ ಡಲ್ ಆಯಿತು ಪೂರ್ಣಿ, ನಿನಗೆ ಡಾರ್ಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಅತ್ತೆ ಇದೇಗಿದೆ? ಇದು ಸೂಪರ್ ಪೂರ್ಣಿ, ನಿನ್ಗೆ ಹೇಳಿ ಮಾಡಿಸ್ದಂಗಿದೆ. ಮಾಮ್, ಚೆನ್ನಾಗಿ ಹವಾ ಇಟ್ಟಿದ್ಯಾ. ಎಲ್ರೂ ಬಂದು ನಿನ್ನೇ ಕೇಳ್ತಾ ಇದ್ದಾರೆ. ಅತ್ತೆ ಈ ಸಾರಿ ವಧು ಪ್ರವೇಶದ ಟೈಮಲ್ಲಿ ಉಟ್ಕೊಳ್ಳ? ಬೇಡ ದೀಪಿಕಾ, ತುಂಬ ಸಿಂಪಲ್ ಆಯಿತು. ನಮ್ಮ ಲೆವೆಲ್ ತಕ್ಕ ಹಾಗೆ ಎಕ್ಸ್ಪೆನ್ಸಿವ್ ಆಗಿರೋದನ್ನ ನೋಡು. ಅತ್ತೆ ಇದು? ನೋ, ಈ ಕಲರ್ ನೋಡಿ, ಎಲಿಗೆಂಟ್ ಆಗಿದೆ ಅಲ್ವಾ? ಅರ್ಜೆಂಟ್ ಒಂದು ಕಾಲ್ ಮಾಡೋದಿದೆ, ನೀ ನೋಡ್ತಿರು, ನಾನು ಬಂದೆ. ಇದೇನಿದು? ಇಷ್ಟೇ ದುಡ್ಡಿದೆ, ಬಾಕಿ ದುಡ್ಡೆಲ್ಲೋಯ್ತು? ಅದಾ ನಂದಿನಿ ಕೊಟ್ಟೆ. ನಂದಿನಿಗ? ಏನ್ ಹೇಳ್ತಾ ಇದೀಯಾ? ಯಾಕೆ ಕೊಟ್ಟೆ? ಸಂಧ್ಯಾ, ನಿನ್ನೆ ಕೇಳ್ತಾ ಇರೋದು, ಅಷ್ಟೊಂದು ದುಡ್ಡನ್ನ ನಂದಿನಿಗೆ ಯಾಕೆ ಕೊಟ್ಟೆ? ಅವಳು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಹೇಳಿದ್ನಲ್ಲ ನಿಮ್ಗೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದೀನಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಗೊತ್ತು ಗುರಿ ಇಲ್ದಿರೋ ಬಿಸ್ನೆಸ್ಗೆ ಒಂದೇ ಸಲ ಇಷ್ಟೊಂದು ಹಣ ಹಾಕ್ತಾರಾ? ನೀವ್ ಹೀಗೆ ಹೇಳ್ತೀರಾ ಅಂತಾನೆ ನಾನು ನಿಮ್ಮ ಹತ್ರ ಹೇಳಿಲ್ಲ. ಒಳ್ಳೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ.
ನಿಮ್ಮ ಕೈಯಲ್ಲಂತೂ ಲೈಫಲ್ಲಿ ರಿಸ್ಕ್ ತಗೊಳಕ್ಕೆ ಆಗ್ತಿಲ್ಲ, ಆಗೋದು ಇಲ್ಲ. ನಾನಾದ್ರೂ ತಗೊಳ್ತೀನಿ ಬಿಡಿ. ಆ ದುಡ್ಡಲ್ಲಿ 1 ವಾರದಲ್ಲೇ ಡಬಲ್ ಸಂಪಾದನೆ ಮಾಡ್ಬೋದು ಅಂತ ನಂದಿನಿ ಹೇಳಿದಾಳೆ. ಬುದ್ಧಿ ಇದೆಯೇನೆ? ಇಂಥ ಸಣ್ಣ ಪುಟ್ಟ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಸಂಪಾದನೆ ಮಾಡೋಕ್ಕಾಗುತ್ತಾ? ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಲ್ವಾ? ಹೋಗ್ಲಿ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂದ್ರೆ ನನ್ನಾದ್ರೂ ಒಂದು ಮಾತು ಕೇಳ್ಬೋದಿತ್ತಲ್ಲ. ಯಾವಾಗ್ಲೂ ಅಪ್ಶಕ್ನ ಮಾತಾಡ್ಬೇಡಿ. ಆ ದುಡ್ಡು ದಿವಾಳಿ ಆಗೋದಲ್ಲ, ಅದು ಇನ್ವೆಸ್ಟ್ಮೆಂಟು, ಲಾಭ ಬಂದೇ ಬರುತ್ತೆ. ನೋಡಿ, ಇವತ್ತು ನಿಮ್ಮ ಅಪ್ಪನ ಮನೆಗೆ ಹೋಗ್ತಿದೀವಿ. ಅಲ್ಲಿಗೆ ನಾನು ದುಡ್ಡು ತಗೊಂಡು ಹೋದ್ರೆ ನನ್ನ ಕೈಗೆ 1 ಪೈಸೆನೂ ದಕ್ಕಲ್ಲ ಅಂತ ಗೊತ್ತು. ಅದಕ್ಕೆ ನಂದಿನಿ ಮಾಡ್ತಿರೋ ಬಿಸ್ನೆಸ್ ಅಲ್ಲಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಮಿಕ್ಕಿದ್ದನ್ನ ಈಗ ಹೋಗೋವಾಗ ಬ್ಯಾಂಕಿಗೆ ಹಾಕಿ ಹೋಗ್ತೀನಿ. ಆ ಜುಗ್ಗ ನಿಮ್ಮ ಅಪ್ಪಂಗಂತೂ ಬಿಡಿಗಾಸು ಕೊಡಲ್ಲ. ಆ ವಿಷಯ ಬಿಡು ಸಂಧ್ಯಾ, ಈ ದುಡ್ಡನ್ನ ಬ್ಯಾಂಕ್ ಹಾಕ್ತೀಯಾ ಒಳ್ಳೇದೇ, ಆದ್ರೆ ಆ ದುಡ್ಡನ್ನ ನಂದಿನಿ ಕೊಟ್ಟಿದ್ದು ನನಗಂತೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಿಮ್ ಇಷ್ಟನ್ ಕೇಳ್ದವ್ರು ಯಾರು? ಅಷ್ಟಕ್ಕೂ ಇದು ನನ್ ದುಡ್ಡು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಾ ಡಿಸೈಡ್ ಮಾಡ್ತೀನಿ. ಇದನ್ನೆಲ್ಲ ಕೇಳಕ್ಕೆ ನೀವ್ ಯಾರು? ನೀನು ಹೇಳ್ತಾ ಇರೋದು ಸರಿನೇ, ನಾನು ಯಾರೂ ಅಲ್ಲ. ರೂಮ್ ಖಾಲಿ ಮಾಡ್ಕೊಂಡು ಬಾ, ನಾನು ಈಚೆ ಇರ್ತೀನಿ. ಶಾರ್ವರಿ, ಇವ್ರು ಯಾರು ಗೊತ್ತಾಯ್ತಾ? ಮೊನ್ನೆ ಕೆಫೆಲಿ ಮೀಟ್ ಮಾಡಿಸಿದ್ನಲ್ಲ, ತುಳಸಿಯವರು. ತುಳಸಿಯವರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಾನು ಯಾರು ಅಂತ ಗೊತ್ತಾಯ್ತಾ? ನನ್ನ ಮಗಳ ನಿಶ್ಚಿತಾರ್ಥಕ್ಕೆ ನೀವೇ ಸ್ವೀಟ್ ಮಾಡ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು, ಎಲ್ಲರೂ ಹೇಳ್ತಿದ್ರು. ಇವತ್ತು ಇವಳ ಮದ್ವೆಗೆ ಬಟ್ಟೆ ತೆಗಿಯೋಕ್ಕೂ ಬಂದಿದ್ದೀರಾ. ಜಗತ್ತು ತುಂಬ ಚಿಕ್ಕದ್ ನೋಡಿ. ಅಮ್ಮ ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ಮದುವೆಗುಡೋ ಸೀರೆ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಪೂರ್ಣಿ. ನಿನ್ಗೆಲ್ಲಾನು ಚೆನ್ನಾಗೇ ಕಾಣುತ್ತೆ. ಮಾವನೇ ಹೆಲ್ಪ್ ಮಾಡ್ತಾರಂತೆ, ನೀವು ಮಾಡಲ್ವಾ? ನೋಡಿ, ಈ ಕಲರ್ ಹೇಗೆ ಕಾಣುತ್ತೆ ನನಗೆ. ಚೆನ್ನಾಗಿ ಕಾಣುತ್ತೆ ಪೂರ್ಣಿ. ಇಷ್ಟೇ ಹೇಳಿದ್ರೆ ಹೇಗೆ? ಬಾರ್ಡರ್ ದೊಡ್ಡದಾಯ್ತಾ, ಡಿಸೈನ್ ಬೇರೆ ಬೇಕಂತ ಏನಾದರೂ ಹೇಳ್ಬೇಕಪ್ಪ. ಸದ್ಯ ತುಳಸಿಯವರೇ, ನೀವು ಸರಿಯಾದ ಟೈಮಿಗೆ ಬಂದ್ರಿ. ನಾನು ಬಚಾವ್. ಮಾವ, ತುಳಸಿಯವರೇ, ಇದು ನೋಡಿ ಹೇಗಿದೆ? ಹಳದಿ ಕಾರ್ಯಕ್ರಮಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಿಮ್ಗೆ ಒಪ್ಪತ್ತೆ. ಆಮೇಲೆ ಇದು ಮೆಹಂದಿಗೆ ಹೇಗಿದೆ? ತುಂಬ ಚೆನ್ನಾಗಿದೆ. ನನಗಿಷ್ಟೆಲ್ಲ ದುಬಾರಿ ಸೀರೆ ಆರ್ಸೋದಕ್ಕೆ ಬರೋದಿಲ್ಲ. ಎಲ್ಲನೂ ಚೆನ್ನಾಗೇ ಕಾಣುತ್ತೆ. ಮಾವ, ಇದ್ರ ಒಂದು ಸೀರೆ ಆರಿಸಿ. ಅಮ್ಮ, ಇದು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ನಿನ್ಗೆ ಒಪ್ಪತ್ತೆ ಪೂರ್ಣಿ. ಯಾಕೆ ಹಾಗೆ ಕೇಳ್ತೀರಾ ತಾತ? ಅಲ್ಲ, ಇದು ನನ್ನಂಥ ಬುದ್ಧಿವಂತರ ಆಡೋ ಆಟ, ಅದಕ್ಕೆ ಕೇಳಿದೆ. ತಾತ, ನಾನೇನು ಎಕ್ಸ್ಪರ್ಟ್ ಅಲ್ಲ, ಅಪ್ಪ ಚೆನ್ನಾಗಿ ಆಡ್ತಾರೆ, ಆಗಾಗ ಅವ್ರ ಜೊತೆ ಆಡ್ತಿದ್ದೆ ಅಷ್ಟೆ. ಪರವಾಗಿಲ್ಲ, ನನ್ನ ಜೊತೆ ಆಡು. ನೀನು ಎಕ್ಸ್ಪರ್ಟ್ ಆಗೋಷ್ಟು ಟ್ರೈನಿಂಗ್ ನಾನು ನಿನಗೆ ಕೊಡ್ತೀನಿ.
ನಾನು ಅವತ್ತು ಚಪ್ಪಲಿ ಕಳ್ಳನ್ನು ಸೋಲಿಸಿದ್ದೀನಿ ಅಂತ ಹೆದರ್ಕೋಬೇಡ. ನಿನ್ನ ಜೊತೆಲಿ ನಾನು ಆ ಲೆವೆಲ್ಗೆ ಆಡೋದಿಲ್ಲ. ಹಾಗೇನಾದ್ರು ನಾನು ಆಡ್ಬಿಟ್ರೆ ಮ್ಯಾಚು ಒನ್ ಸೈಡೆಡ್ ಆಗಿಬಿಡುತ್ತೆ. ತಾತ 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 ಸಾರಿ ತಾತ, ನಿದ್ದೆ ಮಾಡ್ತಿದ್ರಾ? ಕಾಫಿ ಕೇಳಿದ್ರಲ್ಲ. ನೆಗದು ಬಿತ್ತು ನಿದ್ದೆ ಅಂತ. ಹಗಲಲ್ಲೆಲ್ಲ ನಿದ್ದೆ ಮಾಡೋ ಸೀನೇ ಇಲ್ಲ. ಅಲ್ಲ, ಕಣ್ಣು ಮುಚ್ಕೊಂಡಿದ್ರಿ? ಕಣ್ಣು ಮುಚ್ಕೊಂಡಿರೋರೆಲ್ಲ ನಿದ್ದೆ ಮಾಡೋದಿಲ್ಲ ಸೋಗಲಾಡಿ. ಯೋಚನೆ ಮಾಡೋರು ಕಣ್ಣು ಮುಚ್ಕೊಂಡಿರ್ತಾರೆ. ಓ ಹೌದಾ ತಾತ? ಏನ್ ಯೋಚನೆ ಮಾಡ್ತಿದ್ರಿ? ಒಂದು ಬುಕ್ ಬರೆಯೋಣ ಅನ್ಕೊಂಡಿದ್ದೀನಿ. ಬುಕ್ಕ? ನೀವಾ? ಯಾಕೆ ನಾನು ಬುಕ್ ಬರಿಬಾರ್ದ? ಹಾಗೇನಿಲ್ಲ. ಏನ್ ಬುಕ್ ತಾತ? 30 ದಿನದಲ್ಲಿ ಫಿಲ್ಟರ್ ಕಾಫಿ ಮಾಡೋದನ್ನ ಕಲೀರಿ. ಅದರ ಮೊದಲನೇ ಕಾಪಿ ನಿನಗೆ ಕೊಡ್ತೀನಿ. ಅದನ್ನ ಓದಿ ನೀನು ಫಿಲ್ಟರ್ ಕಾಫಿ ಮಾಡೋದು ಕಲಿತ್ರೆ ನನ್ನ ಜೀವನ ಸಾರ್ಥಕ. ತಾತ ಅಷ್ಟೇ ಅಲ್ಲ, ಆ ಕಾಫಿನ ಆರೋದ್ರೊಳಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಾನು ಬರೆದಿರ್ತೀನಿ. ಓ ಸಾರಿ, ತಗೊಳ್ಳಿ ತಾತ. ಸದ್ಯ ಇಷ್ಟು ಬೇಗ ಅರ್ಥ ಆಯ್ತಲ್ಲ. ಪುಸ್ತಕ ರೆಡಿ ಆದ್ಮೇಲೆ ಕೊಡ್ತೀನಿ. ನಿಮ್ಮ ಬುಕ್ ಸ್ಟೋರ್ಸಲ್ಲೇ ಇಟ್ಟು ಮಾರಾಟ ಮಾಡಿ. ಕಡಲೆಕಾಯಿ ಸೇಲ್ ಆದಾಗ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ತಾತ. ಇರೋ ಬುಕ್ಕೇ ಸೇಲ್ ಆಗ್ತಿಲ್ಲ. ಬೇರೆ ಬುಕ್ಗಳ ಬಗ್ಗೆ ಗೊತ್ತಿಲ್ಲ. ಈ ದತ್ತ ಬರೆದ ಬುಕ್ಕು ಸೇಲ್ ಆಗೇ ಆಗತ್ತೆ. ಕಾಫಿ ಮಾಡೋಕೆ ಬರೆದಿರೋ ನಿಂತರ ಬೇಕಾದಷ್ಟು ಎಲ್ ಬೋರ್ಡ್ಗಳು ಇವೆಯಲ್ಲ, ಅವಕ್ಕೆಲ್ಲ ಬೇಕಾಗತ್ತೆ. ಫೋನ್ ಬರ್ತಿದೆ ನೋಡಿ. ನಾನು ಕಿಚನಲ್ಲಿ ಇರ್ತೀನಿ, ಏನಾದರೂ ಬೇಕಿದ್ರೆ ಕೇಳಿ. ಘಟೋದ್ಗಜ. ಜನಾರ್ದನ್, ಏನ್ ಮಾತಾಡ್ತಾ ಇದೀಯಾ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೀ ಮಾಡೋ ಕೆಲಸದಿಂದ ನಿನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ. ಅದನ್ನು ಯೋಚನೆ ಮಾಡಿದ್ಯಾ? ನೀವೇನ್? ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಈ ವಯಸ್ಸಲ್ಲಿ ಹೇಗಿರ್ಬೇಕು ಅನ್ನೋ ಸೆನ್ಸ್ ಇಲ್ದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲ. ಮಿಸ್ಟರ್ ಜನಾರ್ದನ್, ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮಂಥವ್ರ ಫ್ಯಾಮಿಲಿಗೆ ನನ್ನ ಮಗಳನ್ನ ನಾನು ಕೊಡೋದು ನನಗಿಷ್ಟ ಇಲ್ಲ. ದೀಪು ನಡಿ. ಅಲ್ಲ ರೀ, ಏನ್ ಮಾತಾಡ್ತಿದ್ದೀರಾ ನೀವು? ನಡಿ ಅಂದೆ, ನಡಿ ಅಂದೆ. ಜನಾರ್ದನ್, ಜನಾರ್ದನ್ ಜನಾರ್ದನ್. ಬೇರೆಯವ್ರ ಕೆಸರು ಬಿದ್ದರೂ ತನ್ನ ಕೈನ ಕ್ಲೀನಾಗಿ ಇಟ್ಕೊಳ್ಳೋ ಹೈಲಿ ಟ್ಯಾಲೆಂಟೆಡ್ ಲೇಡಿ ನಮ್ಮ ಮಾಧವರೇ. ಇವ್ರು ಯಾವ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ನಿಂದ ಏನಾದ್ರೂ ಸಮಸ್ಯೆ ಆಯ್ತಾ? ಬಾಬಾ, ಸದ್ಯಕ್ಕೆ ಮನೆಗೆ ಹೋಗೋಣ. ಇಲ್ಲಿ ನಿಂತು ಮಾತಾಡೋದು ಸರಿ ಹೋಗಲ್ಲ. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಹುಷಾರಾಗಿ ಹೋಗಿ.